ಹೇಳಿದ್ದೆಲ್ಲ ನಿಜ ಆಗಿದೆ ನೀವು. ಹೌದು ನಿಮ್ಮ ಲೈಫಲ್ಲಿ ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಇದ್ರ ಹೇಳ್ಬಾರ್ದು, ಹೇಳ್ತಾ ಇದ್ದೀನಿ. ಹೇಳ್ಬಾರ್ದು ಸರ್ 6ನೇ ತಿಂಗಳಲ್ಲಿ ಫ್ಲೈಟ್ ಬೀಳುತ್ತೆ, ಟ್ರೈನ್ ಬೀಳುತ್ತೆ, ಭೂಕಂಪ ಆಗುತ್ತೆ, ಎಲ್ಲ ನನ್ನ ಪಡಿಸಿ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಐಡಿಲ್ ಇದೆ. ಯಾಕೆ ಅದನ್ನೆಲ್ಲ ಟ್ರೋಲ್ ಮಾಡಲ್ಲ? 6ನೇ ತಾರೀಕು ಸರಿಲ್ಲ ಅಂತ ಹೇಳಿದೀನಿ. ಯಾಕೆ ಸೇರಿ 6ನೇ ತಾರೀಕು ಸುಮ್ಮನಿದ್ದ ನೋಡಿ ಕ್ಯಾಪ್ಟನ್ ಮಾಡ್ಬಿಟ್ಟು ಮ್ಯಾಚ್ ಸೋಲ್ಸಿದ್ರು, 2 ಮ್ಯಾಚ್ ಸೋತೈತೆ ಇಂಡಿಯಾ. ಇದನ್ನೆಲ್ಲ ಯಾಕೆ ಟ್ರೋಲ್ ಮಾಡಲ್ಲ? ಇದು ಸೂರ್ಯ ಹುಟ್ಟಿದ್ರೆ ಇವತ್ತು ಬೆಳಕು ಬರುತ್ತೆ ಅಂತ ಯಾವನಾರು ಹೇಳ್ತಾನ? ಯಾವನಾರು ಹೇಳ್ತಾರ ಅದನ್ನ? ಇದು ಸೂರ್ಯ ಬಂದ್ರೆ ಬೆಳಕು ಬರುತ್ತೆ ಅಂತ ಯಾರು ಹೇಳ್ತಾರ? ಮತ್ತೆ ಹಾಗೆ ಇದು ನಾನು ಹೇಳಿದ ದಿವಸ ಫ್ಲೈಟ್ ಬೀಳುತ್ತೆ, ಯಾಕೆ ಅವೆಲ್ಲ ಟ್ರೋಲ್ ಮಾಡಲ್ಲ? ಜನಕ್ಕೆ ನನ್ಗೆ ಮಾರ್ಕೆಟ್ ಆಗೋದು ಬೇಕಾಗಿಲ್ಲ, ನನ್ನ ಕಾಮಿಡಿ ಪೀಸ್ ಬೇಕಾಗಿತ್ತೆ. ನಾನ್ ಕಾಮಿಡಿ ಅಲ್ಲ, ನಾನ್ ಕರೆಕ್ಟ್ ಆಗಿ ಹೇಳಿರ್ತೀನಿ, ಮಾಡೋರ್ ಕಾಮಿಡಿ ಅಂತ ತಿಳ್ಕೊತೀನಿ ನಾನು. ನಡೀರಿ. ಓಕೆ ಫ್ರೆಂಡ್, ಬಾಯ್. ಟಿಕ್ಕುದ್ ಗುರುಜಿ, ನನ್ ಮಗುನ್ ಸ್ವಲ್ಪ ಜಾತಕ ನೋಡಿ. ನಿಮ್ ಮಗನಿಗೆ ಡೈವರ್ಸ್ ಆಗುತ್ತೆ, 2 ಮದುವೆ ಆಗುತ್ತೆ. ಗುರುಜಿ ನಿಮ್ ತಿಕ್ಕೊಂದ್ ನಮಸ್ಕಾರ, ಹಿಂಗ್ ಅನ್ಬಿಟ್ರೆ ಹೆಂಗೆ? ಬರೋ ಸೊಸೆ ಬಂದವಳು ನಿಮ್ ಬುಲ್ಡ ಒಡಾಕ್ ಹೋಯ್ತಾಳೆ. ಹೌದು ಗುರುಜಿ, ನೀವೇನಾದ್ರೂ ಒಂದ್ ದಾರಿ ತೋರಿಸ್ಬೇಕು ಗುರುಜಿ. ತೆಗೆದ್ಮೇಲೆಲ್ಲ ಒದಿತಾಳೆ ನಿಮಗೆ. ಗುರುಜಿ ತಿಕ್ಕುದ್ ಮೇಲೆಲ್ಲ ಒದ್ರೆ ಹೆಂಗೆ? ನೀವೇ ಹೇಳಿದ್ರ ತಿಕ್ಕ ಲಕ್ಷ್ಮಿ ಇದ್ದಂಗೆ ಅಂತ. ಇದಕ್ಕೇನು ಪರಿಹಾರ ಇಲ್ವಾ? ಒಂದು 3 ಸ್ಟೋನ್ ಕೊಡ್ತೀನಿ, ಆ ಸ್ಟೋನ್ ನೀರಲ್ಲಿ ಹಾಕೊಂಡು ಸ್ನಾನ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಅದ್ರಲ್ಲಿ 1 ಸ್ಟೋನ್ ನಿಮಗ್ ಕೊಡ್ತೀನಿ, ನಿಮ್ ತಿಕ್ದಲ್ಲಿ ಹಾಕಬಿಡಿ, ನಿಮಗೂ ತುಂಬಾ ಒಳ್ಳೇದಾಗುತ್ತೆ. ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಗುರುಜಿ ನಮ್ ತಿಗ? ನನ್ ತಿಗ ಇರ್ಬೋದು, ನಿಮ್ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂತ ಜಾಗ. ನಿಮ್ ತಿಗನು ಕೂಡ ಲಕ್ಷ್ಮಿಗೆ ಹೋಲಿಕೆ ಮಾಡುತ್ತೆ 100%. ಹೌದು ಗುರುಜಿ, ಹಂಗಂದ್ರೆ ನಿಮ್ ತಿಕ್ಕೊಂದ್ ನಮಸ್ಕಾರ ಗುರುಜಿ. ತಿಗ ಒಳಗಡೆ ಇದ್ರೆ ತುಂಬಾ ಶ್ರೀಮಂತರಾಗ್ತದೆ. ತಿಗ ಒಳಗಡೆ ಇರ್ಬೇಕಾ ಗುರುಜಿ? ಹಂಗಂದ್ರೆ ನೀನ್ ಕೊಟ್ಟಿರೋ 3 ಸ್ಟೋನ್ ನಿಂಗೆ ಕೊಡ್ತೀನಿ. ನಿನ್ ತಿಗ ತುಂಬಾ ಹೊರಗಡೆ ಇದೆ ಗುರುಜಿ. ನೀನು ಒಂದಾದ್ಮೇಲೆ ಒಂದ್ ಒಡಕ ನಿಂದು ಒಳಗಡೆ ಹೋಗುತ್ತೆ. ಗುರುಜಿ ಓದ್ತಾಳೋ ಏನಿಲ್ವೋ? ಇಲ್ಲ, ನೀವೇನ್ ಓದಿದ್ರಾ? ನಾನು SSLC ಗುರುಜಿ. ಫೇಲಾ? ಸಬ್ಜೆಕ್ಟ್ ಹೋಗಿದ್ದೆ ಗುರುಜಿ. ಇನ್ನು ಒಬ್ಬ ಮಗಳು ಬಂದು B.Com ಮಾಡ್ತಿದ್ದಾಳೆ. ನಾನ್ ನಿಮ್ ಬಗ್ಗೆ ಕೇಳ್ತಾ ಇದ್ದೀನ್ರಿ. ನನ್ ಪ್ರೋಗ್ರಾಮ್ ನ ದೇವರೇ ನೋಡ್ತಾ ಇರ್ತಾರ್ರಿ. ತುಂಬಾ ಜನ ಕೇಳ್ತಾ ಇದ್ರಿ. ನಿಂಗೆ ತುಂಬಾ ಜನ ಕೇಳ್ತಾ ಇದ್ರ ನನ್ ಪಪ್ಪುಮಾನ. ಸೊ ಇವತ್ತು ನನ್ ಪಪ್ಪುಮಾನ ತೋರ್ಸೋ ದಿವಸ ಬಂತು. ಇವರೇ ನನ್ ಪಪ್ಪುಮ್ಮ. ಈಶ್ವರ ರೇ, ಏನೇನ್ ಕರಿಬಸಪ್ಪ ಸರಿಯಾಗಿದ್ರು ಬಿಡಪ್ಪ. ಹೇಳಮ್ಮ. ನಾನು ಇವ್ರ ಪಪ್ಪಮ್ಮ. ಇದನ್ ಪಪ್ಪಮ್ಮ ಅಂತೀಯ? ನಮ್ ಕಡೆ ಇದನ್ ಕರ್ಕಿ ಅಂತೀವಿ. ಅವ್ರೆ ಕ್ಯೂಟ್ ಆಗಿ ಚಪ್ ಚಪ್ಪಿಯಾಗಿ. ಅದೊಂದ್ ಪಕ್ಷ ಕ್ಯೂಟ್ ಆಗೈತ್ ಕಳ್ಳ. ನೀನೇ ಕಳ್ಳ, ಚಿಂಪಾಂಜಿ ತಂಗಿದೆ ಪೊಂಗ. ಸೋ ಇನ್ಮೇಲಿಂದ ನಮ್ಗೆ ಇಂಗ್ಲಿಷ್ ಪೊಂಗ. ಸ್ವತಂತ್ರ ಹೋರಾಟಗಾರ ನೀನು ಕರಿ ಪೊಂಗನು, ಆ ಹುಡುಗಿ ಹೋರಾಟಗಾರ್ತಿ ಕರಿ ಸುಬ್ಬವ್ವ. ಪಾಪ ಹೈ ಆಗ್ಬಿಟ್ಟು ಕೂತ್ಬಿಟ್ಟವನೆ. ಯಾರು ಗೋಳಿ ಹೊಡೆದ್ರಲ್ಲ ಅಲ್ಲಿ. ಹಂಗೆ ನಮ್ಮ ವೈಲ್ಡ್ ಬೀಸ್ಟ್ ಫಾಲೋ ಮಾಡಿ. ಥ್ಯಾಂಕ್ ಯು ಪಿ, ಥ್ಯಾಂಕ್ ಯು. ಈ ಪ್ರೀತಿ, ಪ್ರೋತ್ಸಾಹ, ವಿಶ್ವಾಸ ಹಿಂಗೆ ಇರ್ಲಿ. ಬ್ಯಾಂಕಾ? ಇಲ್ಲ, ಯಾಕೆ? ನಿಮ್ಮನ್ನ ನೋಡಿದ್ರೆ ಲೋನ್ ತಗೊಬೇಕು ಅನಿಸ್ತಿದೆ. ನನಗ್ ಒಂದು ಗೊತ್ತಾಗ್ಬೇಕು. ರೋಡ್ನಾಗ ಹೊಂಟ್ರ ನಾಯಿ ಸಹಿತ ಅವನ ಮಕ್ಕ ನೋಡಿ ಓಡೋಕತಿ. ಅಂತಾದ್ರಾಗ ಅಂತ ಹುಡುಗಿ ಅವಂಗೆ ಹೆಂಗ ಬಿದ್ಲು. ಐ ಕಾಂಟ್ ಬಿಲೀವ್ ದಿಸ್.